ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಭಾವನಾ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/1/2006, ಸಮಯ 6 ಗಂಟೆ 50 ನಿಮಿಷದಿಂದ 7 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, PUC ಆಗಿದೆ, ಏರ್ಫೋರ್ಸ್ಗೆ ಸೇರಬಹುದಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಭಾವನಾ ಅವರ ಪ್ರಶ್ನೆ ಏರ್ಫೋರ್ಸ್ಗೆ ಸೇರ್ಬೋದಾ ಅಂತ ಕೇಳಿದಾರಲ್ವ. ಅವರು ಜಾತಕವನ್ನು ನೋಡೋಣ. ಜಾತಕವನ್ನು ಪರಿಶೀಲಿಸೋದಾದರೆ ನೋಡಿ, ವಸ್ತುತಃ ಏರ್ಫೋರ್ಸ್ ಇದೆಲ್ಲ ಯಾವ ಗ್ರಹದಿಂದ ಉಂಟಾಗುತ್ತೆ, ಅದು ಬಹಳ ಮುಖ್ಯ, ಸೂಕ್ಷ್ಮ ವಿಚಾರವೇ. ಮತ್ತು ನಮಗೆ ಈ ವೃತ್ತಿ ಸ್ಥಳದಲ್ಲಿ ಆ ಅಧಿಪತಿಯ ನಂಟು ಸಂಬಂಧ ಇರಬೇಕು. ನೋಡೋದಾದರೆ ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ, ವಸ್ತುತಃ ಲಗ್ನಾಧಿಪತಿ ಶನೈಶ್ಚರ, ಅವನು ಸಪ್ತಮದಲ್ಲಿ ನಿಂತು ಲಗ್ನವನ್ನು ನೋಡ್ತಕ್ಕಂಥದ್ದು ಒಳ್ಳೆಯದು. ಒಂದು ರೀತಿಯಲ್ಲಿ ಸಪ್ತಮ ಸ್ಥಾನ ಇರಲಿ, ಅದು ದಿಗ್ಬಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಷಡ್ಬಲಗಳಿದ್ದಾವಲ್ಲ, ಅದರಲ್ಲಿ ದಿಗ್ಬಲವೂ ಒಂದು, ಅದು ತುಂಬ ಒಳ್ಳೆಯದು. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ನೋಡಿ, ವಸ್ತುತಃ ಈ ಆಕಾಶ ಗಗನಯಾತ್ರೆ, ಗಗನ ವೃತ್ತಿ, ಇಂತಹ ಸಂಬಂಧಿ ವೃತ್ತಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಗುರು, ಯಾಕೆಂದರೆ ಅವನು ಆಕಾಶ ತತ್ವಕ್ಕೆ ಅಧಿಪತಿಯಾಗಿರ್ತಕ್ಕಂಥ. ಹೀಗಾಗಿ ಆ ಗುರುವಿನ ಅನುಗ್ರಹ ಇದ್ದಾಗ ಅನುಕೂಲ ಆಗುತ್ತೆ ಅಂತ. ಕರ್ಮಸ್ಥಾನದಲ್ಲಿ ಗುರುವೇ ಇದ್ದಾನೆ, ಖಂಡಿತ ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನ ಮಾಡಿ. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಅದು ಕೂಡ ಒಳ್ಳೆಯದೇ, ಚೆನ್ನಾಗಿದೆ. ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ನಯನ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/6/2003, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಈಗ MBA ಮಾಡ್ತಾ ಇದ್ದೀನಿ, ಮುಂದಿನ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ನಯನ ಅವರ ಪ್ರಶ್ನೆ, MBA ಮಾಡ್ತಾ ಇದ್ದರೆ ಮುಂದೆ ಏನು ಅಂತಲ್ವಾ, ಮುಂದೆ ಯಾವ ಕೋರ್ಸ್ದು ಅಥವಾ ಏನು ವೃತ್ತಿ ಅಂತ ಗಮನಿಸೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ಧನಸ್ಥಾನದಲ್ಲಿ ಧನಾಧಿಪತಿ ಜೊತೆ ಇದ್ದಾನಲ್ಲ, ಇದು ದಿ ಬೆಸ್ಟ್ ಒಂದು ಯೋಗ, ಗಜಕೇಸರಿ ಯೋಗ. ಹೀಗಾಗಿ ಹಂಸ ಯೋಗ ತುಂಬ ಒಳ್ಳೆಯ ಲಕ್ಷಣ ಇದು. ಹೀಗಾಗಿ ಜಾತಕ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲ ಇದೆ. ಮುಖ್ಯವಾಗಿ ನೀವು MBA ಮಾಡ್ತಾ ಇದ್ದೀರಾ, ಮುಂದೆ ನೀವು ಕೋಚಿಂಗ್, ಟೀಚಿಂಗ್ ಈ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು, ತುಂಬ ಚೆನ್ನಾಗಿದೆ. ಈಗ ಕೇತುದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. ಆಗಸ್ಟ್ ನಂತರ ತುಂಬ ಉತ್ತಮವಾದ ಕಾಲ ಪ್ರಾರಂಭವಾಗುತ್ತೆ, ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಒಳ್ಳೆಯ ಹೆಸರು ಸಂಪಾದನೆ ಮಾಡ್ತೀರಾ, ಒಳ್ಳೆಯ ಹಣ ಸಂಪಾದನೆ ಮಾಡ್ತೀರಾ, ಕೀರ್ತಿ ಗಳಿಸ್ತೀರಾ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಭುವನ್ ಅವರು ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 20/4/2006, ಸಮಯ 6 ಗಂಟೆ 50 ನಿಮಿಷ ಸಂಜೆ. ಅವರ ಪ್ರಶ್ನೆ, ನಾನು ಡಾಕ್ಟರ್ ಆಗ್ತೀನಾ ತಿಳಿಸಿ, ಹಾಗೆ ಆರೋಗ್ಯದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಭುವನ್ ಅವರ ಪ್ರಶ್ನೆ, ನಾನು ಡಾಕ್ಟರ್ ಆಗ್ತೀನ ಅಂತ ಕೇಳಿದ್ದಾರೆ. ಅವರ ಜಾತಕದಲ್ಲಿ ಯೋಗ ಇದೆಯಾ ನೋಡೋಣ. ಶ್ರಮ ಪಟ್ಟರೆ ಯಾರೂ ಆಗಬಹುದು, ಶ್ರಮವಿಲ್ಲದೆ ಆಗ್ತಕ್ಕಂಥದ್ದು ಯೋಗಗಳಿಂದಾಗಿ, ಅದನ್ನು ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಲಾಭಾಧಿಪತಿ ರವಿ ಉಚ್ಚಸ್ಥಾನದಲ್ಲಿದ್ದಾನೆ. ರವಿ ಬೇಕು, ರವಿಯ ಬಲ ಇದ್ದರೆ ತೃಣ ಕನ ಕೋರಣ ಭೇಷಜಾದ್ಯೈಹಿ ಅಂತ ಹೇಳುತ್ತೆ ಶಾಸ್ತ್ರ. ರವಿ ಬಲ ಇದ್ದರೆ ಅವರು ಔಷಧ ಅಂದರೆ ವೈದ್ಯರಾಗಲಿಕ್ಕೆ ಯೋಗ್ಯರಾಗಿರ್ತಾರೆ ಅಂತ. ಚೆನ್ನಾಗಿದೆ. ಹೀಗಾಗಿ ನೀವು ಪ್ರಯತ್ನ ಮಾಡಿ. ಗುರುವಿನ ದೃಷ್ಟಿ ಬೇರೆ ಇದೆ, ತುಂಬ ಒಳ್ಳೆಯದಿದು. ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ನಿಮಗೆ ಅನುಕೂಲ ಇದೆ, ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪೂಜಾ ಅವರು HD ಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/3/2002, ಸಮಯ 3 ಗಂಟೆ 50 ನಿಮಿಷ ಮಧ್ಯಾಹ್ನ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪೂಜಾ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದ್ದಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಯಾರಪ್ಪ ಅಂದರೆ ಶನೈಶ್ಚರ, ಆತ ಮಿತ್ರಕ್ಷೇತ್ರದಲ್ಲಿದ್ದಾನೆ, ತೊಂದರೆ ಇಲ್ಲ, ಒಳ್ಳೆಯದು. ಪ್ರಸ್ತುತ ರಾಹುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿ ಕಳೆದು ಚಂದ್ರ ಪ್ರಾರಂಭವಾಗಿದೆ. ನೋಡಿ, ನೋಡಿ 26ರ ನಂತರದಲ್ಲಿ ನಿಮಗೆ ಅವಕಾಶ ಇದೆ. 26ರಿಂದ ಮುಂದೆ ನಿಮಗೆ ವಿವಾಹಕ್ಕೆ ಒಂದು ಒಳ್ಳೆಯ ಕಾಲ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಈಗ ಶೀಘ್ರದಲ್ಲಿ ಆಗಲಿಕ್ಕೆ ಅವಕಾಶ ಸ್ವಲ್ಪ ಕಡಿಮೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ, ಆದರೆ ಇನ್ನೊಂದು 2 ವರ್ಷ ಆದಮೇಲೆ ಹೆಚ್ಚಿನ ಅನುಕೂಲ ಆಗುತ್ತೆ. ಆತಂಕ ಬೇಡ. ನೀವು ವಸ್ತುತಃ ರವಿ ಹಾಗೂ ಬುಧ ಈ 2 ಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಗಳು
ಇವುಗಳಿಂದಾಗಿ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.